ಸಜ್ಜನರಿಗೆ ಸಂಕಟ ಕೊಡುತ್ತಿದ್ದ ಮೂಕಾಸುರ ತಾಯಿ ಮೂಕಾಂಬಿಕೆಯಿಂದ ಸಂಹರಿಸಲ್ಪಟ್ಟು ತನ್ನ ಕಡು ಜನ್ಮವನ್ನು ತೊಳೆದುಕೊಳ್ಳುತ್ತಾನೆ. ಶುದ್ಧಾತ್ಮನಾದ ಆತ ತಾಯಿಯ ಸೇವೆಯನ್ನು ಚಿರವಾಗಿ ಬಯಸಿ ಬೇಡಿದಾಗ ಆತನ ನಿಸ್ವಾರ್ಥ ಭಾವಕ್ಕೆ ಮೆಚ್ಚಿದ ತಾಯಿ ಆತನ ಕಡು ಜನ್ಮ ಕೊನೆಯಾದ ಜಾಗದಲ್ಲೇ ನೆಲೆಸಿ ಬೇಡಿ ಬಂದ ಜೀವಗಳನ್ನು ಪೊರೆಯಲು ಆದೇಶಿಸುತ್ತಾಳೆ. ಜೊತೆಗೆ ಆ ದೈವತ್ವ ಪಡೆದ ಆತ್ಮಕ್ಕೆ ಬ್ರಹ್ಮಲಿಂಗೇಶ್ವರನೆಂದು ಹೆಸರನ್ನೂ ಕೊಡುತ್ತಾಳೆ. ಬ್ರಹ್ಮಲಿಂಗೇಶ್ವರ ನೆಲೆಸಿದ ಜಾಗವೇ ಮಾರಣಕಟ್ಟೆ. ಹಸಿರಿನ ಮಡಿಲಿನಲ್ಲಿ ಘಟ್ಟದ ತಪ್ಪಲಿನಲ್ಲಿ ಭಕ್ತರ ಆಶಾಜ್ಯೋತಿಯಾಗಿ ನಿಂತ ಬ್ರಹ್ಮಲಿಂಗೇಶ ನ್ಯಾಯ ತೀರ್ಮಾನಕ್ಕೆ ಸುಪ್ರಸಿದ್ಧ. ಜನರ ಮನಸ್ಸಿನ ಪಿಸುಬೇಡಿಕೆಯನ್ನು ಪ್ರೀತಿಯಿಂದ ಆಲಿಸಿ ತಪ್ಪದೇ ಈಡೇರಿಸುವ ಕರಾವಳಿಯ ದೈವಾದೀಪ ಈ ಬ್ರಹ್ಮಲಿಂಗೇಶ.